ಶ್ರೀರಂಗ ದರ್ಶನಕ್ಕೆ ನೀವೆಲ್ಲರಿಗೂ ಕೂಡ ಸ್ವಾಗತ. ಮೊದಲನೆಯದಾಗಿ ಆದಿರಂಗನಾಥ ಸ್ವಾಮಿಯ ಸನ್ನಿಧಾನಕ್ಕೆ ಆಗಮಿಸಿದ್ದೀವಿ. ಶ್ರೀರಂಗ ದರ್ಶನ ಎಂದರೆ ಕಾವೇರಿ ನದಿಯಿಂದ ರೂಪುಗೊಂಡ ದ್ವೀಪಗಳಲ್ಲಿ ನೆಲೆಗೊಂಡಿರುವ ವಿಷ್ಣುವಿನ ಹೊರಗಿರುವ ರೂಪವಾದ ರಂಗನಾಥನ 3 ಪ್ರಾಚೀನ ದೇವಾಲಯಗಳಿಗೆ ಭೇಟಿ ನೀಡುವ ಪವಿತ್ರ ಹಿಂದೂ ಯಾತ್ರೆಯಾಗಿದೆ. ಸಂಪ್ರದಾಯದ ಪ್ರಕಾರ ಭಕ್ತರು ಸೂರ್ಯೋದಯದಿಂದ ಸೂರ್ಯಾಸ್ತದ ನಡುವೆ ಒಂದೇ ದಿನದಲ್ಲಿ ಈ ಪ್ರಯಾಣ ಮಾಡುವುದು ಶುಭಕರ ಎಂದು ನಂಬಿದ್ದಾರೆ. ಈ ಧನುರ್ಮಾಸದ ಅವಧಿ ಏನಿದೆ, ದೇವತೆಗಳ ಸೂರ್ಯೋದಯ ಕಾಲ ಅಂತ ಹೇಳಿ ಗುರುತಿಸಿದ್ದಾರೆ. ಮನುಷ್ಯರ 1 ವರ್ಷವು ದೇವತೆಗಳಿಗೆ 1 ದಿನಕ್ಕೆ ಸಮಾನವಾಗಿರುತ್ತೆ ಅಂತ ಹೇಳ್ತಾರೆ. ಉತ್ತರಾಯಣ ಜನವರಿಯಿಂದ ಜೂನ್ ಇದು ದೇವತೆಗಳಿಗೆ ಹಗಲು. ದಕ್ಷಿಣಾಯನ ಜುಲೈನಿಂದ ಡಿಸೆಂಬರ್ ಇದು ದೇವತೆಗಳಿಗೆ ರಾತ್ರಿ. ಹಾಗಾಗಿ ಧನುರ್ಮಾಸವು ದಕ್ಷಿಣಾಯನದ ಕೊನೆಯ ಮಾಸ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಹೇಗೆ ದೇವರನ್ನು ಪ್ರಾರ್ಥಿಸುತ್ತೀವೋ ಹಾಗೆ ದೇವತೆಗಳು ಎಚ್ಚರಗೊಳ್ಳುವ ಈ ಸಮಯದಲ್ಲಿ ನಾವು ಮಾಡುವ ಪೂಜೆ ನೇರವಾಗಿ ಅವರಿಗೆ ತಲುಪುತ್ತೆ ಮತ್ತು ಶೀಘ್ರ ಫಲ ನೀಡುತ್ತೆ ಎಂದು ನಂಬಿಕೆಯನ್ನು ಇರಿಸಿಕೊಂಡಿದ್ದಾರೆ ಎಂದು ನಂಬಲಾಗಿದೆ. ಈ ಸಮಯದಲ್ಲಿ ಲೋಕವನ್ನೇ ದಹಿಸಬಲ್ಲ ಹಾಲಾಹಲ ವಿಷವು ಧನುರ್ಮಾಸದ ಸಮಯದಲ್ಲಿ ಉದ್ಭವಿಸಿತು ಅಂತ ಹೇಳಲಾಗುತ್ತೆ. ಲೋಕವನ್ನು ರಕ್ಷಿಸಲು ಶಿವನು ಆ ವಿಷವನ್ನು ಪಾನ ಮಾಡಿದನು. ವಿಷದ ಉರಿಯಿಂದ ಶಿವನಿಗೆ ತಂಪು ನೀಡಲು ದೇವತೆಗಳು ಈ ಮಾಸ ಪೂರ್ತಿ ಮುಂಜಾನೆ ತಣ್ಣೀರಿನ ಅಭಿಷೇಕ ಮತ್ತು ಬಿಲ್ವಾರ್ಚನೆಗಳನ್ನು ಮಾಡ್ತಾ ಇದ್ರು ಅಂತೇಳಿ ನಂಬಲಾಗಿದೆ. ಇದೇ ಸಮಯದಲ್ಲಿ ವಿಷ್ಣು ಮೋಹಿನಿ ರೂಪವನ್ನು ಧರಿಸಿ ದೇವತೆಗಳಿಗೆ ಅಮೃತವನ್ನು ಹಂಚಿದನು ಅಂತೇಳಿ ಈ ಕಾರಣದಿಂದಾಗಿ ಶೈವ ಮತ್ತು ವೈಷ್ಣವರಿಗೆ ಈ ಮಾಸ ಪವಿತ್ರ ಮಾಸ ಅಂತ ಹೇಳಲಾಗುತ್ತೆ. ದಂತಕಥೆಯ ಪ್ರಕಾರ ಗೌತಮ ಋಷಿಯು ವಿಷ್ಣುವನ್ನು ತನ್ನ ಹೊರಗಿರುವ ಭಂಗಿಯಲ್ಲಿ ನೋಡಲು ಇಲ್ಲಿ ತೀವ್ರವಾದ ತಪಸ್ಸನ್ನು ಮಾಡಿದರು. ಇದರಿಂದಾಗಿ ಈ ಸ್ಥಳವು ಗೌತಮ ಕ್ಷೇತ್ರ ಎಂದು ಪ್ರಸಿದ್ಧವಾಯಿತು. ಹಾಗೆ ಕಾವೇರಿ ಮಾತೆ ಸ್ನಾನ ಮಾಡುವವರು ಮಾಡಿದ ಪಾಪಗಳಿಂದ ಮುಕ್ತರನ್ನಾಗಿ ಮಾಡಲು ಕಾವೇರಿ ತಾಯಿಯು ಸ್ವತಃ ತಪಸ್ಸನ್ನು ಮಾಡಿದಂತಹ ಸ್ಥಳ ಎಂದು ನಂಬಲಾಗಿದೆ. ಇದರಿಂದ ಸಂತುಷ್ಟರಾದಂತಹ ವಿಷ್ಣು ರಂಗನಾಥರಾಗಿ ಅವತರಿಸಿದರು ಮತ್ತು ಅವಳನ್ನು ತನ್ನ ಪಾದದ ಬಳಿ ವಾಸಿಸಲು ಅನುಮತಿಸಿದರು ಅಂತೇಳಿ ಈ ಒಂದು ಪ್ರತೀತಿ ಇದೆ. ಸುತ್ತಲೂ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ, ಕಾಟೇವಾರಿ ಕುದುರೆಗಳನ್ನು ಕಟ್ಟಿ ಹಾಕಿದ್ದಾರೆ. ಪ್ರತಿ ರೈಡ್ಗೆ 100 ರೂಪಾಯಿನ ತಗೋತಾರಂತೆ. ಬಂದರೆ ನೀವು ಕೂಡ ರೈಡ್ ಮಾಡ್ಬೋದು. ನಿಮ್ಗೆ ಯಾವ್ದು ಬೇಕು ಚಾಯ್ಸ್ ಮಾಡಿ, ಇಲ್ಲೇ ಇದೆ ನೋಡಿ. ಗೈಸ್, ಒಳಗಡೆ ತೋರಿಸ್ತಾ ಇದ್ದೀನಿ ನೋಡಿ, ಸರತಿ ಸಾಲಲ್ಲಿ ನಿಂತಿದ್ದಾರೆ ಭಾಳಷ್ಟು ಜನ. ಇದೇ ತಾನೇ ಆದಿರಂಗ ದರ್ಶನ ಮಾಡಿ ಮಧ್ಯರಂಗ ಆ ಒಂದು ಪಾಯಿಂಟಿಗೆ ಬಂದಿದ್ದೀನಿ ನೋಡಿ. ಭಾಳಷ್ಟು ಜನ ಇದ್ದಾರೆ. ಧನುರ್ಮಾಸ ನೋಡ್ಬೋದು ನೀವು. ಮಧ್ಯರಂಗ ಆದಿರಂಗ ಏನಿದೆ ಅದು ರಂಗನಾಥ ಸ್ವಾಮಿಯ ಬಾಲಾವಸ್ಥೆಯನ್ನು ಹೇಳುತ್ತೆ. ಹಾಗೆ 2ನೇ ಸ್ಥಳವಾದಂತಹ ಮಧ್ಯರಂಗ ಏನಿದೆ ರಂಗನಾಥ ಸ್ವಾಮಿಯ ಯೌವನವನ್ನು ಪ್ರತಿನಿಧಿಸುತ್ತದೆ. ಹಾಗೆ ಅಂತ್ಯರಂಗ ವೃದ್ಧಾಪ್ಯವನ್ನು ಪ್ರತಿನಿಧಿಸುತ್ತದೆ. ಹಾಗೆ ಈಗ ನಾವು 2ನೇ ಕ್ಷೇತ್ರವಾದಂತಹ ಮಧ್ಯರಂಗ ಏನು ನೋಡ್ತಾ ಇದ್ದೀರಾ, ಆ ಒಂದು ಸ್ಥಳವನ್ನು ನೀವು ಇಲ್ಲಿ ಕಾಣ್ತಾ ಇರ್ಬೋದು. ಭಾಳಷ್ಟು ಜನ ಧನುರ್ಮಾಸದ ಪ್ರಯುಕ್ತ ಭೇಟಿಯನ್ನು ಕೊಟ್ಟು ಸ್ವಾಮಿಯ ದರ್ಶನವನ್ನು ಮಾಡ್ತಾ ಇದ್ದಾರೆ. ಹಾಗೆ ಈ ಸ್ಥಳವನ್ನು ಶಿಲಭೇದನ ಕ್ಷೇತ್ರ ಅಂತ ಹೇಳಿ, ಏಕೆಂದರೆ ಹಿಂದೆ ಋತಾಸುರನನ್ನು ಕೊಂದು ಬ್ರಹ್ಮಹತ್ಯೆ ದೋಷವನ್ನು ನಿವಾರಿಸಿಕೊಳ್ಳಲಿಕ್ಕೆ ಈ ಸ್ಥಳಕ್ಕೆ
ಇಂದ್ರದೇವ ಬಂದಿರ್ತಾನೆ. ಆಗ ಇಂದ್ರದೇವ ಇಲ್ಲಿ ವಿಶಾಲವಾಗಿ ಹರಿಯುತ್ತಿದ್ದಂತಹ ಕಾವೇರಿ ನದಿಯ ಅಡ್ಡಲಾಗಿ ಇದ್ದಂತಹ ಬಂಡೆಯನ್ನು ತನ್ನ ವಜ್ರ ಆಯುಧದಿಂದ ಅದನ್ನು ಛೇದನ ಮಾಡಿ ತುಂಡರಿಸ್ತಾನೆ. ಈ ಕಾರಣಕ್ಕೋಸ್ಕರ ಈ ಒಂದು ಕ್ಷೇತ್ರವನ್ನು ಶಿಲಾಭೇದನ ಕ್ಷೇತ್ರ ಅಂತೇಳಿ ಕರಿತೀವಿ. ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು ಅವರು ಕೂಡ ತಮ್ಮ ಜೀವಿತಾವಧಿಯಲ್ಲಿ ಈ ಒಂದು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿರ್ತಾರೆ. ಹಾಗೆ ಇದನ್ನು ಶಿಲಾಭೇದನ ಕ್ಷೇತ್ರ ಅಂತ ಹೇಳಿ ಕರೀತಾರೆ. ಒಳಗಡೆ ಆ ಒಂದು ಮೋಹನ ರಂಗ ಅಥವಾ ಜಗನ್ಮೋಹನ ರಂಗ ಅನ್ನುವಂತಹ ಆ ಒಂದು ಸ್ವಾಮಿಯ ಮೂರ್ತಿಯ ವಿಗ್ರಹ ಏನಿದೆ, ಹಿಂದೆ ದೇವೇಂದ್ರನು ಈ ಸ್ವಾಮಿಯನ್ನು ಆರಾಧಿಸಿ ತನ್ನ ಋತಾಸುರ ಎಂಬ ರಾಕ್ಷಸನನ್ನು ವಧೆ ಮಾಡಿ ಅದರಿಂದ ಬಂದಂತಹ ಬ್ರಹ್ಮಹತ್ಯೆ ದೋಷವನ್ನು ನಿವಾರಿಸಿಕೊಳ್ಳಲು ದೇವೇಂದ್ರ ಈ ಸ್ಥಳಕ್ಕೆ ಬಂದು ಮಧ್ಯರಂಗನನ್ನು ಆರಾಧಿಸಿ ಆ ಬ್ರಹ್ಮಹತ್ಯೆ ದೋಷ ಏನಿದೆ ಅದನ್ನು ನಿವಾರಣೆಯನ್ನು ಮಾಡಿಕೊಂಡ ಅಂತೇಳಿ ಪ್ರತೀತಿ ಇದೆ. ಹಾಗೆ ಸರ್ಪಗಳ ರಾಜ ಕದ್ರುವಿನ ಮಗ ಪರೀಕ್ಷಿತನ ಒಂದು ಜನಮೇಜಯನ ಯಾಗದಲ್ಲಿ ಎಲ್ಲ ಸರ್ಪಗಳು ಕೂಡ ಹತ್ಯೆಯಾಗುವಂತಹ ಸಂದರ್ಭದಲ್ಲಿ ತಕ್ಷಕ ಈ ಒಂದು ಸ್ಥಳಕ್ಕೆ ಬಂದಿರ್ತಾನೆ. ಹಾಗೆ ತಕ್ಷಕ ಇಲ್ಲಿರುವಂತಹ ಮಧ್ಯರಂಗನನ್ನು ಆರಾಧಿಸಿ ಶಾಂತಿಯಿಂದ ಮತ್ತು ಇದೇ ಸ್ಥಳದಲ್ಲಿ ತಪಸ್ಸನ್ನು ಮಾಡಿ ಆ ರಂಗನಾಥ ಸ್ವಾಮಿಯನ್ನು ಮೆಚ್ಚಿಸಿ ಆತನಿಂದ ಶಾಂತಿಯನ್ನು ಪಡೆದು ಈ ಸ್ಥಳದಲ್ಲಿ ವಾಸ ಮಾಡಿರ್ತಾನೆ. ಈ ಕಾರಣಕ್ಕೋಸ್ಕರ ಇದನ್ನು ತಕ್ಷಕ ಕ್ಷೇತ್ರ ಅಂತಲೂ ಕೂಡ ಕರೀತಾರೆ. ನೋಡಿ, ಮಧ್ಯರಂಗ ಶಿಲಾಭೇದನ ಕ್ಷೇತ್ರ, ತಕ್ಷಕನ ಕ್ಷೇತ್ರ ಅಂಥೇಳಿ ಈ ಒಂದು ಸ್ಥಳಕ್ಕೆ ಹೆಸರಿದೆ. ಈ ಗೋಪುರ ಈಗ ತಾನೇ ನಿರ್ಮಾಣ ಆಗ್ತಾ ಇದೆ. ಆದರೆ ಸ್ವಾಮಿ ಏನಿದ್ದಾರೆ ಆ ಒಂದು ಮೂರ್ತಿಯ ವಿಗ್ರಹವನ್ನು ಇಲ್ಲಿ ಮುಂದೆ ಇಡಲಾಗಿದೆ. ಆ ಒಂದು ಸ್ವಾಮಿಯ ದರ್ಶನವನ್ನು ಮಾಡಲಿಕ್ಕೆ ನೋಡಿ ಜನ ಸರತಿ ಸಾಲಲ್ಲಿ ಬರ್ತಾ ಇದ್ದಾರೆ, ನೋಡ್ಬೋದು ನೀವು. ಧನುರ್ಮಾಸದ ಪ್ರಯುಕ್ತ ವಿಶೇಷವಾಗಿ ಈ ಒಂದು ತ್ರಿರಂಗ ದರ್ಶನವನ್ನು ಮಾಡೋದು ರೂಢಿ. ಧನುರ್ಮಾಸ ಅಂದರೆ ಸೂರ್ಯ ಧನುರಾಶಿಗೆ ಬರ್ತಾನೆ. ಧನುರಾಶಿಯ ಅಧಿಪತಿ ಬಂದು ಗುರು ಯಾವಾಗಲೂ ಕೂಡ ಆಧ್ಯಾತ್ಮಿಕ ಸಾಧನೆಗೆ ಒಲವು ಮತ್ತು ಬಲವನ್ನು ಕೊಡ್ತಾನೆ. ಈ ಕಾರಣದಿಂದ ನಾವು ಯಾವುದೇ ಥರದ ಲೌಕಿಕ ಆಸೆಗಳಿಗೆ ಬಲಿಯಾಗಬಾರ್ದು ಅಂಥೇಳಿ ಹಿರೀಕರ ಒಂದು ಆಶಯ. ಆ ಕಾರಣಕ್ಕೋಸ್ಕರ ಇಂದಿನಿಂದಲೂ ಕೂಡ ಈ ಧನುರ್ಮಾಸ ಅನ್ನುವಂಥದ್ದನ್ನು ಮಾಡ್ಕೊಂಡು ಬಂದಿದ್ದಾರೆ. ಈ ಒಂದು ಧನುರ್ಮಾಸದ ಪ್ರಯುಕ್ತ ಹಿಂದೆ ಆಂಡಾಳ್ ದೇವಿ ಅಥವಾ ಗೋದಾದೇವಿ ಅನ್ನುವಂತಹ ಒಬ್ಬ ಭಕ್ತ ಶಿರೋಮಣಿಯಿಂದ ಈ ಒಂದು ಧನುರ್ಮಾಸ ಪ್ರಾರಂಭ ಆಯಿತು ಅಂತ ಹೇಳ್ಬೋದು. ವೈಷ್ಣವ ಸಂಪ್ರದಾಯದಲ್ಲಿ ಆಂಡಾಳ್ ದೇವಿಗೆ ಭಾಳ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದಾರೆ. ಆಕೆ ಬರೆದಂತಹ ತಿರುಪಾವೈ ಅನ್ನುವಂತಹ 30 ಪಾಸುರಗಳು ಅಂದರೆ ಪದ್ಯಗಳು, ಆ ಪದ್ಯಗಳನ್ನು ದಿನಕ್ಕೊಂದಂತೆ 30 ದಿನಗಳ ಕಾಲ ತಿರುಮಲದಲ್ಲಿ ಸುಪ್ರಭಾತದ ಪ್ರಯುಕ್ತ ಅದರ ಸೇವೆಯಾಗಿ ತಾತ್ಕಾಲಿಕವಾಗಿ ಧನುರ್ಮಾಸದ ಅವಧಿಯಲ್ಲಿ ಅದನ್ನು ಪಠನೆ ಮಾಡ್ತಾರೆ. ನೀವು ಅದನ್ನು ತಿರುಮಲದಲ್ಲಿ ನೋಡ್ಬೋದು. ಹಾಗೆ ಆಂಡಾಳ ದೇವಿಯ ಪ್ರಾರಂಭ ಮಾಡಿದಂತಹ ಈ ಒಂದು ಧನುರ್ಮಾಸ ಶಿವ ಮತ್ತು ವಿಷ್ಣುವಿಗೆ ಪ್ರಿಯವಾದದ್ದು. ಶಿವ ಎಂದರೆ ಹಾಲಾಹಲವು ಕೂಡ ಇದೇ ಸಮಯದಲ್ಲಿ ಉತ್ಪತ್ತಿಯಾಯಿತು ಅಂತ ಹೇಳ್ಬೋದು. ಹಾಗೆ ಮೋಹಿನಿ, ಮಹಾವಿಷ್ಣು ಮೋಹಿನಿಯ ರೂಪದಲ್ಲಿ ಧರಿಸಿ ಪ್ರತಿಯೊಬ್ಬರಿಗೂ ಕೂಡ ಅಮೃತವನ್ನು ಕೊಟ್ಟಂತಹ ಸಮಯ ಇದೇ ಧನುರ್ಮಾಸದ ಸಮಯ ಅಂತಲೂ ಕೂಡ ಹೇಳ್ತಾರೆ. ಈ ಒಂದು ಸಂದರ್ಭ, ಈ ಒಂದು ಸಮಯ ಶಿವ ಮತ್ತು ವಿಷ್ಣುವಿಗೆ ಪ್ರಿಯವಾದದ್ದು ಅಂತ ಹೇಳಲಾಗುತ್ತೆ ಗೆಳೆಯರೇ. ಹಾಗೆ ವೈಷ್ಣವದಲ್ಲಿ ತ್ರಿರಂಗ ದರ್ಶನ ಮಾಡೋದರಿಂದ ನಿಮಗೆ ಮುಕ್ತಿ ದೊರಕುತ್ತದೆ ಅಂಥೇಳಿ ಹಿರೀಕರ ಒಂದು ಆಶಯ. ಮುಕ್ತಿ ಅಂದರೆ ಜನನ ಮರಣಗಳ ಕಾಲಚಕ್ರದಿಂದ ನಾವು ಬಿಡುಗಡೆಯಾಗುವಂಥದ್ದು. ಹಾಗಾಗಿ ದಿನದಲ್ಲಿ ಇವತ್ತು ಆದಿರಂಗ, ಮಧ್ಯರಂಗ, ಅಂತ್ಯರಂಗ ದರ್ಶನ ಮಾಡೋದರಿಂದ ನಮಗೆ ಮುಕ್ತಿ ಸಿಗುತ್ತೆ ಅಂಥೇಳಿ ಒಂದು ಬಲವಾದ ನಂಬಿಕೆ ಇದೆ. ಮಧ್ಯರಂಗ ಕಾಣ್ತಾ ಇದ್ದೀರಾ. ಬನ್ನಿ ಇವಾಗ ನಾವು ಅಂತ್ಯರಂಗದ ಕಡೆಗೆ ಹೋಗೋಣ. ವೃದ್ಧಾಪ್ಯ ಅವಸ್ಥೆಯಲ್ಲಿರುವಂತಹ ಅಂತ್ಯರಂಗನ ದರ್ಶನವನ್ನು ಮಾಡೋಣ. ಎಲ್ಲ ಭೋಗಗಳನ್ನು ಆನಂದಿಸುತ್ತಾ ಅಂತ್ಯರಂಗದಲ್ಲಿ ರಂಗನಾಥ ಸ್ವಾಮಿ ನೆಲೆಸಿದ್ದಾನೆ ಅಂತೇಳಿ ಒಂದು ಪ್ರತೀತಿ ಇದೆ. ಆ ಭೋಗ ರಂಗನಾಥನನ್ನು, ಅಂತ್ಯರಂಗನಾಥನನ್ನು ಇವಾಗ ನಾವು ದರ್ಶನ ಮಾಡಲಿಕ್ಕೆ ಹೊರಟಿದ್ದೀವಿ. ಬನ್ನಿ. ಈ ದಿನದ ದರ್ಶನದ ಯಾತ್ರೆಯಲ್ಲಿ ಮುಖ್ಯ ಅನುಭವಿ ಸಾರಥಿಯಾಗಿ ಸ್ಥಳೀಯ ಸ್ನೇಹಿತರಾದ ನಾಗರಾಜ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಈಗ ಮಧ್ಯರಂಗ ಟು ಕೊಳ್ಳೇಗಾಲಕ್ಕೆ ಹೋಗುವಂತಹ ದಾರಿಯಲ್ಲಿ ನಿಮಗೆ ಬೈಪಾಸ್ ಸಿಗುತ್ತೆ. ಆ ಬೈಪಾಸ್ ಮುಖಾಂತರ ಹನೂರು, ಅಜ್ಜಿಪುರ, ರಾಮಪುರ ಮಾರ್ಗವಾಗಿ ಗರಿಕೆಕಂಡಿ ಚೆಕ್ ಪೋಸ್ಟಿಗೆ ಬಂದರೆ ಮಧ್ಯರಂಗ ಟು ಗರಿಕೆಕಂಡಿ ಚೆಕ್ ಪೋಸ್ಟ್ಗೆ 67 ಕಿಲೋಮೀಟ್ರ್ ಆಗುತ್ತೆ. ಮುಂದೆ ನೀವು ಗರಿಕೆಕಂಡಿ ಚೆಕ್ ಪೋಸ್ಟಿಂದ
ಅಥವಾ ತಮಿಳಿಗರು ಹಾಂದಿ ಊರು ಅಂತ ಹೇಳ್ತಾರೆ. ಈ ರಸ್ತೆಯ ಮಾರ್ಗವಾಗಿ ನೀವು ಭವಾನಿಗೆ ಹೋಗ್ಬೋದು. ಭವಾನಿಯಿಂದ ನಾಮಕ್ಕಲ್ ಟು ಶ್ರೀರಂಗಂಗೆ ಹೋಗುತ್ತೆ ಈ ದಾರಿ ಅಂತ ಹೇಳ್ಬೋದು. ಮಲೆ ಮಹದೇಶ್ವರ ವನ್ಯಜೀವಿಧಾಮಕ್ಕೆ ಸುಸ್ವಾಗತ ಅಂತ ಬರೆದಿದ್ದಾರೆ. ಹೀಗೆ ಈ ದಾರಿಲಿ ನೋಡಿ ಪ್ರತಿಯೊಬ್ಬರು ಕೂಡ ಆದಿರಂಗ ಮಧ್ಯರಂಗ ದರ್ಶನ ಮಾಡಿ ಎಲ್ಲರೂ ಕೂಡ ತಮಿಳುನಾಡು ಕಡೆಗೆ ಹೊರಟಿದ್ದಾರೆ ಅಂತ್ಯರಂಗ ರಂಗನಾಥ ಸ್ವಾಮಿಯ ದರ್ಶನವನ್ನು ಮಾಡಲಿಕ್ಕೆ. ಸೊ ಇದೇ ರೂಟು, ನೀವು ಬರೋದಾದರೆ ಈ ದಾರಿಲೇ ಬನ್ನಿ. ಸ್ವಲ್ಪ ಮಾರ್ಗ ಮಧ್ಯದಲ್ಲಿ ಒಂದು 2-3 ಕಿಲೋಮೀಟ್ರು ಸ್ವಲ್ಪ ತ್ರಾಸಾಗ್ಬೋದು, ಬಟ್ ರಸ್ತೆ ಎಲ್ಲ ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿದೆ. ಸೊ ಪ್ರಯಾಣ ಮಾಡ್ಬೋದು. ಬಂದರೆ ನೀವು ಹಾಂತಿಯೂರು ನಮ್ಮ ಕೊಳ್ಳೇಗಾಲದಿಂದ ರಾಮಪುರ ಮಾರ್ಗವಾಗಿ ಬರುವಂತಹ ಈ ಒಂದು ದಾರಿ ಏನಿದೆ, ಈ ದಾರಿಗೆ ಬಂದರೆ ಸೊ ನೀವು ಡೈರೆಕ್ಟಾಗಿ ಅಂತ್ಯರಂಗ ದರ್ಶನ ಮಾಡ್ಬೋದು. ಸೊ ಇದು ಒಂದಷ್ಟು ಮಾಹಿತಿ ನನ್ನ ಕಡೆಯಿಂದ. ಭವಾನಿ ಟು ನಾಮಕ್ಕಲ್ ಏನಿದೆ ಸುಮಾರು 64ರಿಂದ 65 ಕಿಲೋಮೀಟ್ರ್ ತಗೊಳ್ಳುತ್ತೆ. ನಾಮಕ್ಕಲ್ ಟು ಶ್ರೀರಂಗಂಗೆ 82 ಕಿಲೋಮೀಟ್ರ್ ಆಗುತ್ತೆ. ಹಾಗೆ ಈ ದಾರಿ ಏನು ನೋಡ್ತಾ ಇದ್ದೀರಾ, ಸರ್ವಸಾಮಾನ್ಯವಾಗಿ ತ್ರಿರಂಗ ದರ್ಶನ ಮಾಡುವಂಥವರು ಈ ದಾರಿಲೇ ಬರೋದು. ನೀವು ಕೂಡ ಈ ಒಂದು ದಾರಿಲೇ ಬನ್ನಿ ಅಂತ ನಾನು ಕೂಡ ಹೇಳ್ತಾ ಇದ್ದೀನಿ. ಆದರೆ ಬರುವಂತಹ ಈ ಒಂದು ದಾರಿ ಏನಿದೆ, ಕೆಲವೊಂದು ಭಾಗದಲ್ಲಿ ತಿರುವುಗಳು ಏನಿವೆ ಅಲ್ಲಿ ಸ್ವಲ್ಪ ಸೇಫ್ಟಿ ಕಡಿಮೆ ಇರುತ್ತೆ, ನೋಡ್ಕೊಂಡು ಬರಬೇಕು. ನೀವೇನಾದರೂ ಚಾಮರಾಜನಗರ ಟು ಈರೋಡ್ ಟು ಕರೂರು ಮುಖಾಂತರ ಏನಾದರೂ ಹೋಯ್ತು ಅಂದರೆ ಸ್ವಲ್ಪ ಬಳಸಾಗುತ್ತೆ ಅಂತ ಹೇಳ್ಬೋದು. ನಿಮಗೆ ತ್ರಿರಂಗ ದರ್ಶನ ಮಾಡಲಿಕ್ಕೆ ಯೋಗ್ಯವಾದಂತಹ ದಾರಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಸಂಜೆ ಒಳಗೆಲ್ಲ ನೀವು ಬಂದುಬಿಡ್ಬೋದು. ನೋಡಿ, ಆಗಲೇ ನಾವು ಶ್ರೀರಂಗಂ ಏನಿದೆ ಆ ಒಂದು ಪಾಯಿಂಟಲ್ಲಿ ಇದ್ದೀವಿ, ನೋಡ್ಬೋದು. ಸರಿಯಾಗಿ ಬಂದ್ರೂ ಕೂಡ ಲೈನ್ ಏನಾದರೂ ಉದ್ದ ಇತ್ತು ಅಂದರೆ ದರ್ಶನ ಆಗೋದು ಕೂಡ ಕಷ್ಟ ಅಂತ ಹೇಳ್ತಾರೆ. ನೋಡೋಣ ಏನಾಗುತ್ತೆ ಅಂತ. ಅಂತ್ಯರಂಗ ನೆಲೆಸಿರುವಂತಹ ಶ್ರೀರಂಗಂಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. 155-156 ಎಕರೆಯ ವಿಸ್ತೀರ್ಣದಲ್ಲಿ ನೆಲೆಗೊಂಡಿರುವಂತಹ ದೇವಸ್ಥಾನ, ಅಷ್ಟು ವಿಸ್ತಾರವಾಗಿರುವಂತಹ ದೊಡ್ಡ ದೇವಸ್ಥಾನ ಅಂತ ಹೇಳ್ಬೋದು. ಹಾಗೆ ದಕ್ಷಿಣದ ಮುಖ್ಯ ಪ್ರವೇಶ ದ್ವಾರದಲ್ಲಿರುವ ರಾಜಗೋಪುರವು ಏಷ್ಯಾದ ಅತಿ ಎತ್ತರದ ದೇವಾಲಯದ ಗೋಪುರಗಳಲ್ಲಿ ಒಂದಾಗಿದೆ ಅಂತ ಹೇಳಲಾಗುತ್ತೆ. ಸುಮಾರು 237 ಅಡಿಯನ್ನು ಹೊಂದಿದೆ ಅಂತ ಹೇಳ್ಬೋದು. ಪುರಾಣಗಳ ಪ್ರಕಾರ ಈ ವಿಗ್ರಹವನ್ನು ಸ್ವಯಂಭೂ ತಾನಾಗಿಯೇ ಉದ್ಭವಿಸಿದ್ದು ಎಂದು ಪರಿಗಣಿಸಲಾಗಿದ್ದು, ಇದು ಹಲವು ಯುಗಗಳಲ್ಲಿ ವಿವಿಧ ಮಹನೀಯರು ಪೂಜಿಸಿದ್ದಾರೆ ಅಂತೇಳಿ ನಂಬಲಾಗಿದೆ. ಮೊದಲಿಗೆ ಬ್ರಹ್ಮದೇವರು ಕ್ಷೀರ ಸಮುದ್ರದಿಂದ ಉದ್ಭವಿಸಿದಂತಹ ಈ ರಂಗನಾಥ ವಿಗ್ರಹವನ್ನು ಮೊದಲು ಸತ್ಯಲೋಕದಲ್ಲಿ ಬ್ರಹ್ಮದೇವನು ದೀರ್ಘಕಾಲ ಪೂಜಿಸುತ್ತಿದ್ದನು. ಇಕ್ಷ್ವಾಕು ಈ ವಿಗ್ರಹವನ್ನು ಭೂಲೋಕದ ಅಯೋಧ್ಯೆಗೆ ತಂದನು. ಅಂದಿನಿಂದ ಇದು ಸೂರ್ಯವಂಶದ ಕುಲದೈವವಾಯಿತು ಅಂತೇಳಿ ಪ್ರತೀತಿ ಇದೆ. ಶ್ರೀರಾಮರು ಅಯೋಧ್ಯೆಯಲ್ಲಿನ ಈ ರಂಗನಾಥನ ವಿಗ್ರಹಕ್ಕೆ ನಿತ್ಯ ಪೂಜೆಯನ್ನು ಸಲ್ಲಿಸ್ತಾ ಇದ್ದರು. ಆದ್ದರಿಂದಲೇ ರಂಗನಾಥನನ್ನು ಪೆರಿಯ ಪೆರುಮಾಳ್ ಅಂದರೆ ದೊಡ್ಡ ದೇವರು ಎಂದು ಕರೆಯಲಾಗುತ್ತೆ. ಕೊನೆಗೆ ರಾವಣ ಸಂಹಾರದ ನಂತರ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಬಂದಿದ್ದಂತಹ ವಿಭೀಷಣನಿಗೆ ರಾಮನು ಪ್ರೀತಿಯ ಕಾಣಿಕೆಯಾಗಿ ಈ ರಂಗನಾಥನ ವಿಗ್ರಹವನ್ನು ನೀಡಿದನು. ವಿಭೀಷಣನು ಇದನ್ನು ಲಂಕೆಗೆ ಕೊಂಡೊಯ್ಯುವಾಗ ಕಾವೇರಿ ತೀರದ ಈ ದ್ವೀಪದಲ್ಲಿ ವಿಶ್ರಾಂತಿಗಾಗಿ ವಿಗ್ರಹವನ್ನು ಕೆಳಗಿಟ್ಟನು. ನಂತರ ಎಬ್ಬಿಸಲು ಪ್ರಯತ್ನಿಸಿದಾಗ ವಿಗ್ರಹವು ಅಲ್ಲಿಯೇ ಸ್ಥಿರವಾಗಿ ಉಳಿಯಿತು ಅಂತೇಳಿ ಪ್ರತೀತಿ ಇದೆ. ವಿಭೀಷಣನಿಂದ ವಿಗ್ರಹವು ಇಲ್ಲಿ ಸ್ಥಾಪಿತವಾದ ನಂತರ ಮುಂದೆ ಚೋಳರ ರಾಜನಾದಂತಹ ಧರ್ಮವರ್ಮ ಚೋಳ ಈ ವಿಗ್ರಹಕ್ಕೆ ಮೊದಲ ಬಾರಿಗೆ ಭವ್ಯವಾದ ದೇವಾಲಯವನ್ನು ನಿರ್ಮಿಸಿ ಪೂಜೆ ಕೈಂಕರ್ಯಗಳನ್ನು ಮುಂದುವರಿಸಿದನಂತೇಳಿ ಪ್ರತೀತಿ ಇದೆ. 81 ದೇವಾಲಯಗಳು ಮತ್ತು 21 ಭವ್ಯ ಗೋಪುರಗಳನ್ನು ಕಾಣ್ತೀರಾ. ಧನುರ್ಮಾಸವನ್ನು ಶೂನ್ಯ ಮಾಸ, ಕರ್ಮ ಮಾಸ ಅಂತಲೂ ಕೂಡ ಕರೀತಾರೆ. ಆದ್ದರಿಂದ ಲೌಕಿಕ ಕಾರ್ಯಗಳನ್ನು ಬದಿಗಿಟ್ಟು ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಲು ಈ ಮಾಸವನ್ನು ಮೀಸಲಿಡಲಾಗಿದೆ. ಮದುವೆ, ಉಪನಯನ, ಗೃಹ ಪ್ರವೇಶದಂತಹ ಮಂಗಳ ಕಾರ್ಯಗಳನ್ನು ಈ ಮಾಸದಲ್ಲಿ ನಿಷೇಧಿಸಲಾಗಿದೆ. ಈ ದೇವಾಲಯದ ಅತ್ಯಂತ ದೊಡ್ಡ ಅಚ್ಚರಿ ಎಂದರೆ ಸುಮಾರು 900 ವರ್ಷಗಳ ಹಿಂದೆ ಬದುಕಿದ್ದಂತಹ ಮಹಾನ್ ಸಂತ ಶ್ರೀ ರಾಮಾನುಜಾಚಾರ್ಯರ ನೈಜ ದೇಹವನ್ನು ಇಂದಿಗೂ ಕೂಡ ಇಲ್ಲಿ ಸಂರಕ್ಷಿಸಿ ಇಡಲಾಗಿದೆ. ಇದನ್ನು ಯಾವುದೇ ರಾಸಾಯನಿಕಗಳಿಲ್ಲದೆ ಕೇವಲ ಹಸಿ ಅಂದರೆ ಪಚ್ಚೆ ಕರ್ಪೂರ, ಶ್ರೀಗಂಧದ ಪೇಸ್ಟ್, ಕೇಸರಿಯನ್ನು ಬಳಸಿ ಮಮ್ಮಿಯಂತೆ ಇದನ್ನು ಸಂರಕ್ಷಿಸಿ ಇಡಲಾಗಿದೆ. ಇಂದಿಗೂ ಕೂಡ ನೀವು ಈ ಒಂದು ದೇವಸ್ಥಾನದಲ್ಲಿ ಅದನ್ನು ನೋಡ್ಬೋದು. ಹಾಗೆಯೇ ಈ ದೇಹದಲ್ಲಿ ಉಗುರು ಮತ್ತು ಕೂದಲುಗಳು ಕೂಡ ಬೆಳೆಯುತ್ತೆ ಅಂಥೇಳಿ ಭಕ್ತರು ನಂಬ್ತಾರೆ. ಮುಖ್ಯ ದೇವಾಲಯದ ಸಂಕೀರ್ಣದ ಒಳಗಡೆ 1000 ಕಂಬಗಳ ಒಂದು ಸಭಾಂಗಣ ಮಂಟಪವನ್ನು ನೀವು ಕಾಣ್ಬೋದು. ಇದು ಈ ಒಂದು ದೇವಾಲಯದ ಮುಖ್ಯ ಆಕರ್ಷಣೆ ಅಂತ ಹೇಳ್ಬೋದು.
14ನೇ ಶತಮಾನದಲ್ಲಿ ಮಲ್ಲಿಕಾರ್ಜುನ ಆಕ್ರಮಣದ ಸಮಯದಲ್ಲಿ ವೆಳ್ಳಾಯಿ ಎಂಬ ನರ್ತಕಿ ಅಂದರೆ ದೇವದಾಸಿ ಈ ದೇವಸ್ಥಾನವನ್ನು ರಕ್ಷಿಸಲು ಶತ್ರುಗಳನ್ನು ಈ ಗೋಪುರದ ಮೇಲೆಗೆ ಕರೆದೊಯ್ದು ನಂತರ ಕೆಳಗೆ ಹಾರಿ ಪ್ರಾಣತ್ಯಾಗ ಮಾಡಿದಳು ಅಂತೇಳಿ ಪ್ರತೀತಿ ಇದೆ. ಆಕೆಯ ತ್ಯಾಗದ ನೆನಪಿಗಾಗಿ ಈ ಗೋಪುರಕ್ಕೆ ಬಿಳಿ ಬಣ್ಣ ಬಳಿಯಲಾಗಿದೆ. ಆಕೆಯ ಹೆಸರನ್ನೇ ಇದಕ್ಕೆ ಇಡಲಾಗಿದೆ. ಈ ಕಾರಣದಿಂದ ಇದನ್ನು ವೆಳ್ಳಾಯಿ ಗೋಪುರ ಅಂತ ಹೇಳ್ತಾರೆ. ಇದು ಪೂರ್ವ ದಿಕ್ಕಿನಲ್ಲಿದೆ. ಆಕೆಯ ಈ ಶೌರ್ಯದ ಕಾರ್ಯವನ್ನು ಗೌರವಿಸಲು ವಿಜಯನಗರದ ದಳವಾಯಿ ಕೆಂಪಣ್ಣ ಅವರು ಈ ಗೋಪುರಕ್ಕೆ ಆಕೆಯ ಹೆಸರಿಟ್ಟು ಅದಕ್ಕೆ ಬಿಳಿ ಬಣ್ಣವನ್ನು ಬಳಿಯುವಂತೆ ಆದೇಶಿಸಿದರು ಎಂದು ಉಲ್ಲೇಖವಿದೆ. ಹಾಗೆ ಗರ್ಭಗುಡಿಯ ಮೇಲಿರುವ ಗೋಪುರವನ್ನು ರಂಗವಿಮಾನ ಎನ್ನುತ್ತಾರೆ. ಇದು ಓಂ ಚಿಹ್ನೆಯ ಆಕಾರದಲ್ಲಿದೆ ಮತ್ತು ಸಂಪೂರ್ಣವಾಗಿ ಚಿನ್ನದ ಲೇಪನದಿಂದ ಕೂಡಿದೆ. ಹಾಗೆ ಇಲ್ಲಿ ಭಾಳಷ್ಟು ರಹಸ್ಯ ಸುರಂಗ ಮಾರ್ಗಗಳಿವೆ ಅಂತಲೂ ಕೂಡ ನಂಬಿದ್ದಾರೆ. ಒಂದು ಕಾಲದಲ್ಲಿ ಯುದ್ಧದ ಸಮಯದಲ್ಲಿ ರಾಜರು ಅರ್ಚಕರು ದೇವರ ವಿಗ್ರಹ ಆಭರಣಗಳನ್ನು ರಕ್ಷಿಸಲು ಈ ಸುರಂಗಗಳನ್ನು ಬಳಸ್ತಾ ಇದ್ರು ಅಂತೇಳಿ ತಿಳಿದು ಬರುತ್ತೆ. ಹಾಗೆ ಇದು ಮಧುರೆ ಮೀನಾಕ್ಷಿ ದೇವಾಲಯದವರೆಗೂ ಕೂಡ ಸಂಪರ್ಕ ಹೊಂದಿದೆ ಎಂದು ಹೇಳಲಾಗುತ್ತೆ. 11ನೇ ಶತಮಾನಗಳ ಶಾಸನಗಳ ಪ್ರಕಾರ ಈ ದೇವಾಲಯವು ತನ್ನದೇ ಆದಂತಹ ಆರೋಗ್ಯ ಶಾಲೆಯನ್ನು ಹೊಂದಿತ್ತಂತೆ. ಈ ವೈದ್ಯಕೀಯ ಕೇಂದ್ರ ಆ ಕಾಲದಲ್ಲಿಯೇ ಉಚಿತವಾಗಿ ಜನರಿಗೆ ಆಯುರ್ವೇದ ಚಿಕಿತ್ಸೆಯನ್ನು ನೀಡ್ತಾ ಇತ್ತು ಅಂಥೇಳಿ ಪ್ರತೀತಿ ಇದೆ ಸ್ನೇಹಿತರೆ. ಹಾಗೆಯೇ ಆದ್ದರಿಂದ ಇದು ಹಳೆಯ ಒಂದು ಪ್ರಾಚೀನವಾದ ಆಯುರ್ವೇದ ಒಂದು ಆಸ್ಪತ್ರೆ ಆ ಕಾಲದಲ್ಲೇ ಇತ್ತು ಅಂತ ನೋಡಿ ಇದರಿಂದ ನಮಗೆ ಗೊತ್ತಾಗುತ್ತೆ.